ಕೊಳುಗುಳದೊಳ್ ಓಡಿದೊಡೆ ಹಜ್ಜೆಗೆ ಫಲ ಮಹಾಪಾತಕವು ಮುಂದಣಿಗೊಲಿದು ಹಜ್ಜೆಯ ನಿಡಲು ಹಜ್ಜೆಯೊಳ್ ಅಶ್ವಮೇಧ ಫಲ ಅಳಿದನಾದೊಡೆ ದೇವಲೋಕದ ಲಲನೆಯರು ತೊತ್ತಿರು ಸುರೇಂದ್ರನು ನೆಲನನು ಉಗ್ಗಡಿಸುವನು ವೀರ ಸ್ವರ್ಗಬಹುದೆಂದ ಅಳಿದನಾದೊಡೆ ಕೊಳುಗುಳದೊಳ್ ಅಳಿದನಾದೊಡೆ ವೀರ ಸ್ವರ್ಗಬಹುದೆಂದ. ಎಲ್ಲರಿಗೂ ನಮಸ್ಕಾರ. ಮಹಾಭಾರತದ ವಿರಾಟ ಪರ್ವದ ಉತ್ತರ ಗೋಗ್ರಹಣದ ಸಂದರ್ಭ. ತಾವಲ್ಲದ ತಮ್ಮ ಬದುಕನ್ನು ಬದುಕುತ್ತಿರುವ ಪಾಂಡವರ ಬದುಕಿನ ಗ್ರಹಣ ಮೋಕ್ಷದ ಸಮಯ. ಮತ್ಸ್ಯ ರಾಜಕುಮಾರ ಉತ್ತರ ಬೃಹನ್ನಳೆಯೊಂದಿಗೆ ಯುದ್ಧರಂಗಕ್ಕೆ ಬಂದಿಳಿದಿದ್ದಾನೆ. ಆದರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಉತ್ತರ ಕುಮಾರ ಒಬ್ಬ ಬಾಯಿಬೀರ. ಅಂದರೆ ತನ್ನ ಆತ್ಮ ಪ್ರಶಂಸೆಯಲ್ಲೇ ಸ್ವಪ್ರಶಂಸೆಯಲ್ಲಿಯೇ ಲೋಕೋತ್ತರ ಸಾಧನೆಗಳನ್ನು ಮಾಡಿದವನು. ಹಿಂದಣ ಪದ್ಯಗಳಲ್ಲಿ ಆತ ತನ್ನ ಹೆಂಗಳೆಯರ ಒಡ್ಡೋಲಗದಲ್ಲಿ ಯಾವ ರೀತಿ ಬಾಯಿಯುದ್ಧಗಳನ್ನು ಮಾಡಿದ್ದಾನೆ ಅಂತ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಯುದ್ಧದ ಪ್ರತ್ಯಕ್ಷ ಅನುಭವ ಇಲ್ಲದ ಅವನು ಸಾಗರೋಪಮವಾದ ಮಹಾ ಸೈನ್ಯ ಸಮೂಹವನ್ನು ನೋಡಿ, ಇದೇನಿದು ಭೈರವನ ದಂಡೋ, ಯಮನ ಗುಂಪೋ, ಮೃತ್ಯುವಿನ ಗಂಟಲ ತಾಳಿಕೆಯೋ ಎಂದು ದಿಗ್ಭ್ರಾಂತನಾಗುತ್ತಾನೆ. ಅಲ್ಲಿಗೆ ಉತ್ತರ ಕುಮಾರನ ಸಹಜ ಸ್ವಭಾವ ಪ್ರಕಾಶಗೊಳ್ಳುತ್ತದೆ. ಈ ಸಹಜತೆಯೇ ಗಂಭೀರವಾದ ಯುದ್ಧ ಪ್ರಸಂಗವನ್ನು ವೈದೃಶ್ಯವಾದ ಹಾಸ್ಯದ ಚಿತ್ರಣವಾಗಿ ಬದಲಾಯಿಸಿದೆ. ಯುದ್ಧದಿಂದ ಬೆದರಿ ಜೀವಗಳ್ಳನಾಗಿ ಯುದ್ಧರಂಗಕ್ಕೆ ಬೆನ್ನು ಹಾಕಿದ ಉತ್ತರನಲ್ಲಿನ ಕ್ಷಾತ್ರತ್ವವನ್ನು ಎಚ್ಚರಿಸುವ ಪ್ರಯತ್ನ ಬೃಹನ್ನಳೆಯದ್ದು. ಯುದ್ಧೋನ್ಮುಖಗೊಳಿಸುವ ನಿಟ್ಟಿನಲ್ಲಿ ಬೃಹನ್ನಳೆ ಆಡುವ ಮಾತುಗಳು ಈ ಪದ್ಯದ ಮೂಲಕ ನಮ್ಮ ತಿಳುವಳಿಕೆಗೆ ಬರ್ತದೆ. ಬೃಹನ್ನಳೆ ಹೇಳ್ತಾ ಇದ್ದಾನೆ, ಎಲವೋ ಯುದ್ಧರಂಗದಿಂದ ಓಡಿ ಹೋದೆ ಎಂದಾದರೆ ಹಿಮ್ಮೆಟ್ಟಿದ ಒಂದೊಂದು ಹೆಜ್ಜೆಗೂ ಮಹಾಪಾತಕದ ಫಲ. ಅದೇ ನೀನು ತೇಜದಿಂದ ಯುದ್ಧ ಮುಖನಾಗಿ ಹೆಜ್ಜೆ ಮುಂದಿಟ್ಟೆ ಎಂದಾದರೆ ಪ್ರತಿ ಹೆಜ್ಜೆಗೂ ಅಶ್ವಮೇಧದ ಫಲವುಂಟು. ಯುದ್ಧದಲ್ಲಿ ಸತ್ತವನಿಗೆ ವೀರ ಸ್ವರ್ಗವಿದೆ. ದೇವಲಲನೆಯರು ದಾಸಿಯರಾಗಿ ಒಲಿದು ಬರುತ್ತಾರೆ. ಸಾಕ್ಷಾತ್ ಇಂದ್ರನೇ ತನ್ನ ಪದವಿಯನ್ನು ಗೌರವದಿಂದ ತೆಗೆದುಕೊಡುತ್ತಾನೆ. ಸಾಮಾನ್ಯವಾಗಿ ನಮ್ಮ ಹೆಚ್ಚಿನ ಕಥಾ ಪ್ರಸಂಗಗಳಲ್ಲಿ, ಪುರಾಣ ಕಥೆಗಳಲ್ಲಿ ಈ ರೀತಿಯ ವಿಚಾರಗಳನ್ನು ನಾವು ಕೇಳಿರ್ತೇವೆ. ಇಂತಹ ಮಾತುಗಳನ್ನು ನಾವು ಆಲಿಸಿರ್ತೇವೆ. ಇದು ಹಿಂದೂ ಧರ್ಮ ಸೇರಿದಂತೆ ಹೆಚ್ಚಿನ ಮತಗಳಲ್ಲಿ ಸಾಂದ್ರವಾಗಿ ಕಂಡುಬರುವಂತಹ ನಂಬಿಕೆ. ಒಬ್ಬ ಯೋಧನಾದವನಿಗೆ ಯುದ್ಧದಿಂದ ಲಭಿಸುವ ಕೀರ್ತಿ ಗೌರವ ಒಂದೆಡೆ ಆದರೆ, ಸತ್ತರೆ ಪರಲೋಕದಲ್ಲಿ ಒದಗುವಂತಹ ವೀರ ಸ್ವರ್ಗದ ಭೋಗ ಲಾಲಸೆಗಳು ಇನ್ನೊಂದೆಡೆ. ಇದು ಯೋಧನನ್ನು ಸದಾ ಪ್ರಚೋದನೆಯಲ್ಲಿಡುವಂತೆ ಪ್ರಲೋಭನೆಯನ್ನು ಒಡ್ಡುತ್ತಾ ಇರ್ತದೆ. ಮನೋವೈಜ್ಞಾನಿಕವಾಗಿಯೂ ಹೇಳ್ತಾರೆ, ಯುದ್ಧ ಸನ್ನಿಹಿತವಾದಂತೆಲ್ಲ ಆ ಸೈನಿಕರಲ್ಲೊಂದು ಭೋಗಾಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಎನ್ನುವ ಮಾತು. ಯುದ್ಧ ಎಂದರೆ ಅದೊಂದು ಉನ್ಮಾದ. ಒಬ್ಬ ಸೈನಿಕ ಆ ಉನ್ಮಾದದ ಅವಸ್ಥೆಗೆ ತಲುಪಿದಾಗಲಷ್ಟೇ ವಿರೋಚಿತವಾಗಿ ತನ್ನ ಸಾಧನೆಗಳನ್ನು ಮಾಡಬಲ್ಲ. ಹಾಗಾಗಿ ಧರ್ಮ ಕರ್ಮಗಳಲ್ಲೆಲ್ಲ ಈ ಪಾಪ ಪುಣ್ಯಗಳ ಭಾವೋನ್ಮಾದವನ್ನು ಸೈನಿಕರಲ್ಲಿ ತುರುಕಿಸುವಂತಹ ಪ್ರಯತ್ನ ಮಾಡ್ತಿರಬಹುದೋ ಏನು. ಆದರೆ ಪಾರಲೌಕಿಕವಾದ ಪಾರಮಾರ್ಥಿಕವಾದ
ಬೃಹನ್ನಳೆಯ ಈ ಲೋಕೋತ್ತರ ಮಾತುಗಳಿಗೆ ಉತ್ತರವೇನು ಎಂಬುದು ನೋಡಿದರೆ ಮುಂದಿನ ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಧುರದಲ್ಲಿ ಓಡಿದ ಪಾತಕವ ಭೂಸುರರು ಕಳೆದಪರು ಅಶ್ವಮೇಧವ ಧರಣಿಯಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದೆ ಮಗೆ ಸುರರ ಸತಿಯರನು ಒಲ್ಲೆವು ಎಮಗೆ ಅರಮನೆಯ ನಾರಿಯರೆ ಸಾಕು ಅರಸುತನವು ಎಮಗಿಂದ್ರ ಪದವಿಯೂ ಬಿಟ್ಟು ಕಳುಹು ಎಂದ. ನಮ್ಮ ಉತ್ತರ ಭೂಪನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ಗೋಗ್ರಹಣದ ನಾಯಕ ಅರ್ಜುನನಾದರೂ ಈ ಪ್ರಸಂಗದಲ್ಲಿ ರಸಿಕರ ಮನದಲ್ಲಿ ಸ್ಮರಣೀಯನಾಗಿ ಉಳಿಯುವವನು ಉತ್ತರನ ಭಂಡ ಉತ್ತರ ಹೀಗಿದೆ. ಯುದ್ಧದಿಂದ ಓಡಿದ ಪಾತಕವೇನಿದೆ ಅದನ್ನು ಭೂಸುರರು ಅಂದರೆ ಬ್ರಾಹ್ಮಣರು ಕಳೆಯುತ್ತಾರೆ. ಅವರಿಗೆ ದಾನವನ್ನು ಕೊಟ್ಟು ಪಾಪವನ್ನು ನಾನು ಕಳೆದುಕೊಳ್ತೇನೆ. ಯುದ್ಧ ಮಾಡಿ ಅಶ್ವಮೇಧದ ಫಲವನ್ನು ಪಡೆಯಬೇಕಾದ ಅನಿವಾರ್ಯತೆ ಏನುಂಟು ನನಗೆ? ಅರಸುಗಳಾದ ನಾವು ನೇರವಾಗಿಯೇ ಅಶ್ವಮೇಧ ಯಾಗವನ್ನು ಮಾಡ್ತೇವೆ. ಇನ್ನು ಸುರಲೋಕದ ಕನ್ಯೆಯರ ಆಸೆ ನಮಗಿಲ್ಲ. ಅಲ್ಲಿಯ ಸುಂದರಿಯರು ನಮಗೆ ಬೇಡಪ್ಪ, ಅವರೆಷ್ಟೇ ಚಂದ ಇರಬಹುದು. ನಮ್ಮ ಸುಖಕ್ಕೆ ನಮ್ಮ ಅರಮನೆಯ ದಾಸಿಯರೇ ಸಾಕು, ನಾರಿಯರೇ ಸಾಕು. ಸತ್ತು ಇಂದ್ರ ಪದವಿಯನ್ನು ಅನುಭವಿಸುವ ಯಾವ ಆಸೆಯೂ ನನಗಿಲ್ಲ. ನಮ್ಮ ಅರಮನೆಯ ಅರಸುತನವೇ ನಮಗೆ ಬೇಕಾದಷ್ಟಾಯಿತು. ಇಲ್ಲೆಲ್ಲ ಉತ್ತರ ನೇರವಾಗಿ ನಿಶ್ಚಿತವಾದ ಭೂಲೋಕದ ಸುಖ ಸೌಕರ್ಯಗಳನ್ನು ಒಪ್ಪಿ, ಸುಖ ಸೌಕರ್ಯಗಳನ್ನು ಅಪ್ಪಿ, ಅನಿಶ್ಚಿತವಾದ ಸ್ವರ್ಗದ ಭೋಗ ಲಾಲಸೆಗಳನ್ನು, ಸೌಂದರ್ಯಗಳನ್ನು ತಿರಸ್ಕರಿಸಿ ಬಿಡ್ತಾನೆ. ಇದು ನಮಗೆ ಎಲ್ಲೋ ಒಂದು ಕಡೆ ಉತ್ತರನ ಬಾಯಿಯಲ್ಲಿ ಬಂಡತನದ, ಹೇಡಿತನದ ಮಾತುಗಳಾಗಿ ಕಾಣಿಸಿದರೂ ಇದರ ಸಮಾಂತರ ನೆಲೆಯಲ್ಲಿ ಚಾರ್ವಾಕರ ತಾರ್ಕಿಕ ಆಲೋಚನೆಗಳು ನಮ್ಮ ಪುರಾಣದಲ್ಲಿ ಕಂಡುಬರುವುದನ್ನು ನಾವು ಗಮನಿಸಬಹುದು. ಅವರು ಇಹಲೋಕದ ಭೋಗಗಳನ್ನೇ ಪ್ರಧಾನ ಜೀವನ ದ್ರವ್ಯಗಳನ್ನಾಗಿಸಿಕೊಂಡು ಪಾರಲೌಕಿಕ ಚಿಂತನೆಗಳು, ಪಾಪ, ಪುಣ್ಯ, ಧರ್ಮ, ಕರ್ಮಗಳ ಎಲ್ಲವನ್ನೂ ಸಹ ತಿರಸ್ಕರಿಸಿ ಬಿಡ್ತಾರೆ. ಬಹುಶಃ ಇಂತಹ ಖಂಡನೆಯ ಅನುಕೂಲ ಶಾಸ್ತ್ರವನ್ನೇ ಉತ್ತರನು ಬಳಸಿದ್ದಾನೆ. ಉತ್ತರನ ಈ ಭಂಡತನಕ್ಕೆ ಅರ್ಜುನನ ಖಂಡನೆ ಈ ರೀತಿಯಾಗಿದೆ ಮುಂದಿನ ಪದ್ಯದಲ್ಲಿ.